ಕಾರವಾರದ ತೀಳ್ಮಾತಿ ಬೀಚ್ ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ತೀಳ್ಮಾತಿ ಬ್ಲಾಕ್ ಸ್ಟ್ಯಾಂಡ್ ಬೀಚ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ಒಂದು ಬೀಚ್. ಬ್ಲಾಕ್ ಸ್ಟ್ಯಾಂಡ್ ಬೀಚ್ ನೋಡೋದಕ್ಕೆ ಅಂತಾನೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಪ್ರಕೃತಿಯ ಅದ್ಭುತ ಸೌಂದರ್ಯಕ್ಕೆ ಪ್ರವಾಸಿಗರು ಫುಲ್ ಖುಷ್ ಆಗಿದ್ರೆ, ಮತ್ತೊಂದು ಕಡೆ ಸೂಕ್ತ ಸೌಲಭ್ಯ ಒದಗಿಸ್ತಾ ಇಲ್ಲ, ಶುಚಿತ್ವ ಕೊರತೆ ಇದೆ ಅಂತ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೀಚ್ ಸುತ್ತಮುತ್ತ ಪ್ಲಾಸ್ಟಿಕ್, ಹಾಳಾದ ಮೀನಿನ ಬಲೆಗಳು, ಈ ರೀತಿಯ ನಾನಾ ವಸ್ತುಗಳು ಕಂಡುಬರ್ತಾ ಇದೆ. ಸ್ವಚ್ಛತೆಯನ್ನ ಕಾಪಾಡ್ತಾ ಇಲ್ಲ ಅನ್ನುವಂತ ಅಸಮಾಧಾನದ ಕೂಗು ಎದ್ದು ಬಂದಿದೆ. ಬ್ಲಾಕ್ ಸ್ಟ್ಯಾಂಡ್ ಬೀಚ್ ಅಭಿವೃದ್ಧಿಗೆ ಜಿಲ್ಲಾಡಳಿತದಿಂದ ನಿರ್ಲಕ್ಷ್ಯ ವಹಿಸಲಾಗಿದೆ. ದೇಶದಲ್ಲೇ ಅತಿ ವಿಶೇಷ ಎನಿಸಿಕೊಂಡಿರುವಂತಹ ಕಾರವಾರದ ತೀಳ್ಮಾತಿ ಬೀಚ್ನಲ್ಲಿರುವಂತಹ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಜನರ ಹಾಗೂ ಪ್ರವಾಸಿಗರ ಸಾಕಷ್ಟು ಫೇವ್ರೆಟ್ ಪ್ಲೇಸ್ ಆಗಿರುವಂಥದ್ದು. ಇಲ್ಲಿ ಏನೋ ಕಾರವಾರದ ಮಾಜಾಳಿ ಕಡೆಯಿಂದ ಒಳಭಾಗದಲ್ಲಿ ಏನು ಗುಡ್ಡ ಹತ್ಕೊಂಡು ಬಂದರೆ ಇಂಥ ಪ್ಲೇಸ್ ಕಾಣ್ತದೆ. ಆದರೆ ಇದೊಂದು ಅದ್ಭುತ ಪ್ಲೇಸನ್ನು ಇದೀಗ ಕೆಲವು ಬರುವಂತಹ ಪ್ರವಾಸಿಗರೇ ಗಲೀಜು ಮಾಡಿ ಹಾಕ್ತಾರೆ. ಈ ನಾವು ಪ್ಲೇಸ್ ಹೆಂಗಿದೆ ನೋಡ್ಕೋಬೋದು ವೀಕ್ಷಕರೇ. ಇಲ್ಲಿ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಸ್ಯಾಂಡ್ ಇರುವಂಥದ್ದು. ಇಡೀ ದೇಶದಲ್ಲಿ ಬೇರೆ ಎಲ್ಲೂ ಕೂಡ ಇಂಥ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಕಾಣೋದಿಲ್ಲ. ಇನ್ನು ಹೊರ ದೇಶದಲ್ಲಿ ಐಸ್ಲ್ಯಾಂಡ್ ಆಗಿರ್ಬೋದು, ಹವಾಯಿ ಆಗಿರ್ಬೋದು, ಅದಲ್ಲದೆ ಈಗ ಬೇರೆ ಬೇರೆ ಕಂಟ್ರಿಗಳಲ್ಲಾಗಿರ್ಬೋದು, ಸೊ ಕ್ಯಾಲಿಫೋರ್ನಿಯಾ ಆಗಿರ್ಬೋದು, ಸೊ ಅಲ್ಲಿ ಮಾತ್ರ ಇಂತಹ ಬೀಚ್ಗಳು ಕಾಣಿಬಿಡ್ತದೆ. ಅದು ಬಿಟ್ಟರೆ ಇಲ್ಲಿ ಎಲ್ಲೂ ಕೂಡ ಇಂಥ ಬೀಚ್ಗಳು ಕಾಣೋದಿಲ್ಲ. ಇಲ್ಲಿ ಸಂಪೂರ್ಣವಾಗಿ ಏನೋ ಸ್ಯಾಂಡ್ ಕಪ್ಪಾಗಿರುವಂಥದ್ದು. ಇಲ್ಲಿ ಅಂದರೆ ಈ ಹಿಂದೆ ಯಾವುದಾಗ ಭೂಮಿ ಫಾರ್ಮ್ ಆಗುವಾಗ, ಏನೋ ಭೂಮಿ ನಿರ್ಮಾಣ ಆಗುವ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಏನೋ ವೋಲ್ಕ್ಯಾನೋಸ್, ಈ ಜ್ವಾಲಾಮುಖಿಗಳು ಏನೋ ಕಾಣಿಸ್ಕೊಂಡಿತ್ತು. ಆ ಜ್ವಾಲಾಮುಖಿಗಳ ಪರಿಣಾಮದಿಂದಾಗಿ ಈ ಸ್ಟ್ಯಾಂಡ್ಗಳು ಏನೋ ಕಪ್ಪು ಆಗಿರುವಂಥದ್ದು. ಇಲ್ಲಿ ಪಕ್ಕದಲ್ಲೇ ಬೇರೆ ಬೇರೆ ಬೀಚ್ ಇದೆ, ಅಲ್ಲಿನ ಬೀಚಿನ ಸ್ಟ್ಯಾಂಡ್ಗಳೆಲ್ಲ ವೈಟ್ ಆಗಿದೆ. ಆದರೆ ಇಲ್ಲಿ ಮಾತ್ರ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಲ್ಲಿ ಬ್ಲ್ಯಾಕ್ ಸ್ಯಾಂಡ್ ಇರುವಂಥದ್ದು. ಇಲ್ಲಿ ಸಾಕಷ್ಟು ಕಲ್ಲುಗಳನ್ನು ನೋಡ್ಕೋಬೋದು. ಹಲವು ವರ್ಷಗಳ ಹಿಂದಲೂ ಈ ಕಲ್ಲುಗಳು ಹೀಗೆ ಇದೆ. ಈ ಅಂತ ಸ್ಪೆಷಲ್ ಆಗಿ ಕಲ್ಲುಗಳು ಇಲ್ಲಿ ಇರುವಂಥದ್ದು. ಬೇರೆ ಬೇರೆ ಹೊಳೆಯೋ ಕಲ್ಲು ಕೂಡ ಇಲ್ಲಿ ಅಪರೂಪವಾಗಿ ಸಿಗ್ತದೆ. ಆದರೆ ಇಂಥ ಒಂದು ಅದ್ಭುತ ಪ್ಲೇಸನ್ನೇನು ಇಲ್ಲಿನ ಕೆಲವು ಜನರಾಗಿರ್ಬೋದು ಅಥವಾ ಬರುವಂತಹ ಪ್ರವಾಸಿಗರಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥ ಪ್ರವಾಸಿಗರಾಗಿರ್ಬೋದು ಸಂಪೂರ್ಣವಾಗಿ ಹಾಳು ಮಾಡ್ತಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಕೆಲವೊಂದು ಪ್ಲಾಸ್ಟಿಕ್ಗಳನ್ನಾಗಿರ್ಬೋದು, ನೆಟ್ಗಳನ್ನು ಹಾಕಿರ್ಬೋದು, ಇಲ್ಲೇ ಬಿಸಾಕಿ ಈ ಬೀಚನ್ನು ಹಾಳುಗೆಡುತ್ತಾ ಇರುವಂಥದ್ದು. ಇಲ್ಲಿ ಬೀಚ್ ಬರಬೇಕಂದ್ರೆ ಅಲ್ಲಿನ ಒಂದು ಗುಡ್ಡ ಭಾಗ ಹತ್ತಿ ಅಲ್ಲಿಂದ ಇಳ್ಕೊಂಡು ಸುಮಾರು ಒಂದು 1.5ರಿಂದ 2 ಕಿಲೋಮೀಟರ್ ಹಿಂಗೆ ನಡ್ಕೊಂಡು ಬರಬೇಕಾಗ್ತದೆ. ಸೊ ಅಂತ ಅಷ್ಟು ದೂರದಲ್ಲಿದೆ. ಸೊ ಆದ್ರೂ ಇಲ್ಲಿನ ಗುಡ್ಡ ಹತ್ಕೊಂಡು ಇಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿನ ಒಂದು ಸ್ಪೆಷಾಲಿಟಿ ನೋಡಿಕೊಂಡು ಅದನ್ನು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೋತಾರೆ. ಇನ್ನು ಅದ್ಭುತ ಮೂಮೆಂಟ್ಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ತಮ್ಮ ಮೆಮೊರಿಗಳಲ್ಲಿ ಇಟ್ಕೋತಾರೆ. ಸೊ ಆದರೆ ಇಂತಹ ಬೀಚನ್ನು ಮೇಂಟೈನ್ ಮಾಡಲಿಕ್ಕೆ ಈಗ ಜಿಲ್ಲಾಡಳಿತ ಕೂಡ ಸಾಕಷ್ಟೊಂದು ವಿಫಲ ಆಗಿದೆ. ಯಾಕಂದರೆ ಇಲ್ಲಿ ಏನೋ ಒಂದು ಸ್ಕೈ ವಾಕ್ ಮಾಡಬೇಕಂದ್ರೆ ಒಂದು ಯೋಜನೆ ಕೂಡ ಇತ್ತು. ಆದರೆ ಆ ಯೋಜನೆ ಕೂಡ ಈಗ ಯಾವುದೇ ಕಾರಣದಲ್ಲಿ ಏನೋ ಆಗಿಲ್ಲ. ಪ್ರವಾಸೋದ್ಯಮ ಇಲಾಖೆ ಕೂಡ ಇದನ್ನು ಸಾಕಷ್ಟು ಡೆವಲಪ್ ಮಾಡಬೇಕಿತ್ತು. ಆ ಪ್ರವಾಸೋದ್ಯಮ ಇಲಾಖೆ ಕೂಡ ಈ ಬಗ್ಗೆ ಎಷ್ಟು ಜನ ಕನ್ಸರ್ನ್ ಕೂಡ ತೋರಿಸ್ತಿಲ್ಲ. ಇಂಥದ್ದೊಂದು ಅದ್ಭುತ ಬೀಚನ್ನು ಇಲ್ಲಿ ಏನೋ ಉಳಿಸಬೇಕಾಗಿತ್ತು. ಆದರೆ ಈಗ ಅದನ್ನು ಉಳಿಸುವಲ್ಲಿ ಕೂಡ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಸಾಕಷ್ಟು ಒಂದು ನಿರ್ಲಕ್ಷ್ಯ ಮಾಡದೆ ವಿಫಲ ಆಗಿದೆ ಹೇಳ್ಕೋಬೋದು. ಆದಷ್ಟು ಬೇಗ ಸರ್ಕಾರ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಇಂತಹ ಸ್ಪೆಷಲ್ ಆಗಿರುವಂತಹ ಬ್ಲ್ಯಾಕ್ ಸ್ಯಾಂಡ್ ಬೀಚನ್ನು ಮತ್ತಷ್ಟು ಇಲ್ಲಿ ಸ್ವಚ್ಛಗೊಳಿಸಿ ಇಲ್ಲಿಂದ ಬರುವಂತಹ ಏನೋ ಪಾತ್ವೆ ಏನಿದೆ ಅದನ್ನು ಇನ್ನಷ್ಟು ಡೆವಲಪ್ ಮಾಡಿ ಪ್ರವಾಸಿಗರಿಗೆ ಮುಕ್ತಗೊಳಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ನಾಗ್ ಜೊತೆ ಭರತರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಆ್ಯಕ್ಚುಲಿ ಟೂರಿಸಮ್ ಪ್ಲೇಸ್. ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತೇಳಿ ಫೇಮಸ್ ಇದೆ ಕಾರವಾರದಲ್ಲಿ ಇದು. ಬಟ್ ಇದನ್ನು ಆಲ್ಮೋಸ್ಟ್ ಆಲ್ ಗೌರ್ಮೆಂಟ್ ಇದನ್ನು ಒಂದು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಇದನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು. ಮಾಡಿದರೆ ಚಲೋ ಇರ್ತಿತ್ತು. ಅಂದರೆ ಆಜು ಬಾಜು ಕಾರವಾರ ಆಗಲಿ, ಸುತ್ತಮುತ್ತಲ ಊರಾಗಲಿ, ಗೋವಾ ಆಗಲಿ ಎಲ್ಲರೂ ಬಂದು ವಿಸಿಟ್ ಕೊಡ್ತಿರ್ತಾರೆ ಕಾರವಾರಿಗೆ. ಸೊ ಇದನ್ನೊಂದು ಸ್ವಲ್ಪ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಮಾಡಬೇಕು. ಹೇಗೆ ಬರೋ ರೂಟ್ ಅಂತೂ ಭಾಳ ಡೇಂಜರ್ ಇದೆ, ಮೋಸ್ಟ್ ಡೇಂಜರ್. ಸೊ ಅಲ್ಲೆಲ್ಲ ಕಾಲೆಲ್ಲ ಸ್ಲಿಪ್ ಆಗ್ತಿರ್ತಾವೆ. ನಾವೆಲ್ಲ ಯಂಗ್ ಏಜ್ ನಾವೇನೋ ಒಂದು ಮಾಡ್ಕೊಂಡು ಬರ್ತೀವಿ. 30+ ಏಜ್ ಇದ್ದವ್ರಿಗೆ ಆಗೋದಿಲ್ಲ ಬರೋಕ್ಕೆ. ಸೊ ಅದಕ್ಕೊಂದು ಸ್ವಲ್ಪ ಏನಾದರೂ ಕ್ರಮ ತಗೋಬೇಕು ಗೌರ್ಮೆಂಟ್. ಇದು ಬ್ಲ್ಯಾಕ್ ಸ್ಯಾಂಡ್ ಸರ್, ಸನ್ಸೆಟ್ ಮೇನ್ ಇರೋದೇ ಅದಲ್ವಾ. ಅಲ್ಲಿ ಮೇಲ್ ನೋಡಿದ ಧ್ವಜ ಇದೆ, ಅದು ಕೂಡ ಮೇನ್ ಅಲ್ವಾ. ಅದನ್ನು ಅಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತವೆ ಅಂತ ಫಸ್ಟ್ ಇಲ್ಲಿ ಕರ್ಕೊಂಡು ಬರ್ರಿ ಅಂತ ಹೇಳೋದವರು. ಬಟ್ ಅದೇ ಕ್ಲೀನ್ನೆಸ್ ಮಾಡ್ಕೊಂಡು ಕೊಡೋದು. ನಾವು ಎವ್ರಿ ಟೈಮ್ ಬರ್ತಾ ಇರ್ತೀವಿ. ಎವ್ರಿ ಟೈಮ್ ಬಂದಾಗ ಹಿಂಗೆ ಯಾವತ್ತೂ ಒಂದ್ಸಲನೂ ಸರಿಯಾಗಿದ್ದಿಲ್ಲ. ಅದು ಹೆದರ್ಕೊಂಡು ಗುಡ್ಡ ಹಟ್ಕೊಂಡು ಬರೋದು ಅಷ್ಟೇ. ಫ್ರೆಂಡ್ಸ್ ಜೊತೆ ಒಂದು 3-4 ಟೈಮ್ಸ್ ಬಂದಿದ್ದೀನಿ ಆಲ್ರೆಡಿ. ಬಟ್ ಆದರೂ ಬಂದಿದ್ದಾರೆ ಅಂತ ಕರ್ಕೊಂಡು ಬರೋದು.
ಇಲ್ಲಿ ಕ್ಲೀನ್ನೆಸ್ ಹೆಂಗಿದೆ? ಕ್ಲೀನ್ನೆಸ್ ಅಂತೂ ವರ್ಸ್ಟ್, ಒಟ್ಟು ಕ್ಲೀನ್ನೆಸ್ ಇಲ್ಲ. ಮಾಡಿದ್ದು ನಾವೇ ಏನಾದರೂ ಗವರ್ಮೆಂಟ್ ಮಾಡಿಕೊಡ್ಬೇಕು ನಮಗಂತ ಸರ್ಕಾರದವರಿಗೆ ಹೇಳಿ ಅಷ್ಟೇ. ಲೊಕೇಶನ್ ಹೆಂಗಿದೆ? ಲೊಕೇಶನ್ ಅಂತೂ A1. ಈ ಲೊಕೇಶನ್ ನೋಡೋಕ್ಕಂತಾನೆ ಎಲ್ಲೆಲ್ಲಿಂದ ಬರ್ತಾರೆ, ನೀವೇ ನೋಡಿದ್ರಲ್ಲ ಇವಾಗ ಬಾಗಲಕೋಟೆಯಿಂದ ಬಂದಿದ್ದಾರೆ, ನೆಕ್ಸ್ಟ್ ಗೋವಾದಿಂದ ಫ್ರೆಂಡ್ಸ್ ಎಲ್ಲರೂ ಎಲ್ಲೆಲ್ಲಿಂದ ಬಂದರೆ ಫಸ್ಟ್ ತೀಳ್ಮತಿ ಬೀಚಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ನಮಗೆ. ಬ್ಲ್ಯಾಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.